ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯಿಂದ ಕಾಂಗ್ರೆಸ್. ಸಿದ್ದರಾಮಯ್ಯನವರು ರಾಜೀನಾಮೆ ಯಾವುದೇ ಕಾರಣಕ್ಕೆ ಕೊಡಬಾರ್ದು. ಯಾಕೆ ಕೊಡ್ಬೇಕು? ನಾವು ಪ್ರೆಸೆಂಟ್ ಸಿಚುವೇಶನಲ್ಲಿ ಈಗ ಸರ್ಕಾರ ಚೆನ್ನಾಗಿ ನಡೀತಾ ಇತ್ತು, ಹಂಗಾಗಿ ಅವರು ಅವರೇ ಮುಂದವರು ತುಂಬ ಚುನಾವಣೆ ಪೈಪೋಟಿಯಲ್ಲಿರೋದು ಡಿ ಕೆ ಶಿವಕುಮಾರ್ ಒಬ್ರೆ. ಯಾಕಂತ ಉಳಿದ ಎಲ್ಲ ನಾಯಕರು ನಾವು ಈ ಸರ್ತಿ 2026ರಲ್ಲಿ ನಾವ್ ಯಾರು ಚುನಾವಣೆ ಪೈಪೋಟಿ ಇಲ್ಲ ಅಂತ ಹೇಳಿದ್ದಾರೆ ಸರ್. ಯಾಕಂದ್ರೆ ಈಗ ಆಲ್ರೆಡಿ ಅವರು ಕೂಡ ಡಿಸಿಎಂ ಆಗಿದ್ದಾರೆ, ಮತ್ತೆ ಅವರು ಎಷ್ಟೋ ವರ್ಷಗಳ ಕಾಲ ಕಾಂಗ್ರೆಸ್ ನಲ್ಲಿ ಇದ್ದಾರೆ, ಮತ್ತೆ ಅವ್ರಿಗೆ ನಾಯಕತ್ವ ಗುಣ ಇದಾವೆ. ಯಾಕಂದ್ರೆ ಅವ್ರಿಗೆ ಯಾವ್ಯಾವ ರಾಜ್ಯದಲ್ಲಿ ಕೊಟ್ಟಿದ್ರು, ಬೇರೆ ರಾಜ್ಯಗಳಿಗೆ ಕೂಡ ಕೊಟ್ಟಿದ್ರು, ಅಲ್ಲಿ ನಿಭಾಯಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಉಪಚುನಾವಣೆ ಕೂಡ ನಿಭಾಯಿಸಿದ್ದಾರೆ. ನಾಯಕತ್ವ ಇದ್ದಾರೆ, ಆದ್ರೆ ರೇಸ್ ನಲ್ಲಿ ಯಾರು ಇಲ್ಲ. ರೇಸ್ ನಲ್ಲಿ ಅವರು ಇರೋದು ಇಬ್ರೆ. ಅದಕ್ಕಾಗಿ ಅವ್ರಿಬ್ಬರ ನಡುವೆ ಪೈಪೋಟಿ ಇದೆ. ಇವತ್ತು ನ್ಯೂಸ್ ಅಲ್ಲಿ ನೋಡಿದಾಗ ಸಿದ್ದರಾಮಯ್ಯನವರು ಕೂಡ ಕೊಡ್ತೀನಿ ಅಂತ ಏನೋ ಒಂದು ಸೂಚನೆ ಬಂದಿದೆ, ನೋಡ್ಬೇಕು, ಕಾದ್ಮೇಲೆ ನೋಡ್ಬೇಕು. ಸರ್, ಡಿ ಕೆ ಶಿ ಅವರು ಈಗ ನಾವು ನೋಡಿರ್ಬೋದು, ಈಗ ಅವರು ಡೆಪ್ಯೂಟಿ ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಈಗ ಮೊನ್ನೆ ದಾವಣಗೆರೆ ದಕ್ಷಿಣ ಎಲೆಕ್ಷನ್ ನೋಡಿದ ಪ್ರಕಾರ ಅವರು ಸಲಹೆ ಪ್ರಕಾರ ಟಿಕೆಟ್ ಅನ್ನ ಕೊಟ್ಟಿದ್ರು. ಅಲ್ಲಿ ಅವರು ಸರಿಯಾಗಿ ನಿಂತ ಕೆಲಸ ಮಾಡಿದ್ದಕ್ಕೆ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥರು ಆಯ್ಕೆ ಆದ್ರು. ಐ ಥಿಂಕ್ ಅವರಲ್ಲಿಯೂ ಕೂಡ ಒಂದು ಒಳ್ಳೆ ಲೀಡರ್ಶಿಪ್ ಇದೆ, ಅವರು ಬೆಳಿಬೇಕಂತ. ಇವರ ಆಡಳಿತದಲ್ಲೇನೆ ಕೆಲವು ನ್ಯೂನತೆ ನಡೀತಾವೆ. ಇವಾಗ ಎಲೆಕ್ಟ್ರಿಕ್ ಇಲ್ಲ, ರೆವಿನ್ಯೂ ಸೈಟ್ಗಳು ರಿಜಿಸ್ಟರ್ ಇಲ್ಲ, ಬಡವ ಬಗ್ಗ ಅನ್ನೋ ಒಂದು ಸೈಟ್ ಮಾರುವಂಗಿಲ್ಲ, ಒಂದು ಸೈಟ್ ತಗೊಳಂಗಿಲ್ಲ, ಸೆಡ್ ಹಾಕೊಳ್ಳಕ್ಕೂ ಅವಶ್ಯಕತೆ ಇಲ್ಲ. ಆ ತರ ಆಗೈತೆ. ಬದಲಾವಣೆ ಅದು ಅಸಾಧ್ಯ ರೀ. ಯಾಕಂದ್ರೆ ಈ ವ್ಯವಸ್ಥೆ ವಿರುದ್ಧ ಈಸಕ್ಕೆ ಅಸಾಧ್ಯನ ಐತೆ. ಒಳ್ಳೆ ಕೊಡುಗೆಯನ್ನ ಏನಿಲ್ರಿ, ರಾಜ್ಯಕ್ಕೆ ಒಳ್ಳೆ ನೀರಾವರಿ ಇಲ್ಲ, ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ. ಸುಮ್ಮನೆ ಇವು ಗ್ಯಾರಂಟಿ ಕೊಟ್ಟು ಮ್ಯಾಜಿಕ್ ಮಾಡ್ಯಾರ್ರಿ. ಈ ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ಕೊಟ್ರೆ ಮುಂದಿನ ಜನರೇಷನ್ ಒಳ್ಳೇದಾಗುತ್ತಂತ ನಮ್ಮ ಒಂದು ಅಭಿಪ್ರಾಯ.